ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತು. CS ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲವೂ ಶೇರನ್ನು ಮಾಡಿ. ಮಹಾಶಿವರಾತ್ರಿಯನ್ನು ಆಚರಣೆ ಮಾಡುವ ಕ್ರಮ. ಮಹಾಶಿವರಾತ್ರಿಯಂದು ಈಶ್ವರನ ಪೂಜೆ ಮಾಡುವುದರಿಂದ ನಮಗೆ ವಿಶಿಷ್ಟವಾದ ಜ್ಞಾನ ಭಕ್ತಿ ವೈರಾಗ್ಯಗಳು ನಮಗೆ ಪ್ರಾಪ್ತವಾಗ್ತದೆ. ಶಿವರಾತ್ರಿಯ ದಿನ ಬೆಳಗ್ಗೆ ನಾವು ಉಷಾಕಾಲದಲ್ಲಿದ್ದು ರಾಮನಾಮ ಸ್ಮರಣೆಯನ್ನು ಮಾಡಿ ಶಿವನಾಮಸ್ಮರಣೆಯನ್ನು ಮಾಡಬೇಕಾದ ವಿಶೇಷ ಫಲ. ಯಾಕೆಂದರೆ ಶಿವನ ಅಂತರ್ಯಾಮಿ ರಾಮದೇವರು. ಶಿವ ಯಾವಾಗಲೂ ರಾಮದೇವರ ಸ್ತೋತ್ರವನ್ನೇ ಮಾಡುವಂತಹದ್ದು. ಹಾಗಾಗಿ ರಾಮದೇವರ ಸ್ತೋತ್ರವನ್ನು ಮಾಡಿ ಶಿವನ ಸ್ತೋತ್ರವನ್ನು ಮಾಡುವುದರಿಂದ ಉತ್ತಮ ಫಲ ಪ್ರಾಪ್ತಿಯಾಗುತ್ತದೆ. ಮತ್ತು ಶೌಚಾಲಯಗಳನ್ನು ಮುಗಿಸಿ ಪ್ರಾತಃಸ್ನಾನವನ್ನು ಮಾಡುವಂತಹದ್ದು. ಎರಡು ವಿಶೇಷವಾಗಿ ಅವತ್ತು ಹೆಚ್ಚು ಮಾತಾಡೋಕ್ಕೆ ಹೋಗಬಾರ್ದು. ಏನೇ ಮಾತಾಡಿದ್ರೂ ರುದ್ರದೇವ ಸ್ಮರಣೆ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡುವಂತಹದ್ದು. ಮತ್ತು ಮುಸುರೆ ಪದಾರ್ಥವನ್ನು ತಿನ್ನದೆ ಫಲ ಉಪಹಾರಗಳನ್ನು ಸೇವೆ ಮಾಡಿ ಮಾಡುವಂತಹದ್ದು. ಹಾಗೂ ಸಾಯಂಕಾಲದಲ್ಲಿ ಸೂರ್ಯಾಸ್ತಮ ಕಡೆ ಪಕ್ಕ 5:30ರಿಂದ 6 ಗಂಟೆಗೆ ಸೂರ್ಯಾಸ್ತಮ ಕಾಲಕ್ಕೆ ಪುನಃ ಸ್ನಾನವನ್ನು ಮಾಡಿ ಮಡಿಯ ಬಟ್ಟೆಯನ್ನು ಹುಟ್ಟು ನಾಮಗಳ ಧಾರಣೆಯನ್ನು ಮಾಡಿಕೊಂಡು ಸಂಧ್ಯಾವನೆ ಮಾಡುವಂತಹದ್ದು. ನಂತರ ಶಿವಪೂಜೆಯನ್ನು ಶುರು ಮಾಡುವಂಥದ್ದು. ಶಿವನಿಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡುವಂಥದ್ದು ವಿಶೇಷ ಫಲ. ಹಾಗೂ ಮಹಾರುದ್ರಾಭಿಷೇಕ ಮಾಡುವಂತಹದ್ದು, ಮಹಾನ್ಯಾಸ ಪೂಜೆಯನ್ನು ಮಾಡುವಂತಹದ್ದು ವಿಶೇಷ ಫಲವನ್ನು ಕೊಡ್ತದೆ. ಹಾಗೂ ರುದ್ರದೇವರಿಗೆ ಅಭಿಷೇಕ ಪ್ರಿಯೋ ಮಹಾರುದ್ರನಿಗೆ ಪಂಚಾಮೃತ ಸ್ನಾನವನ್ನು ಮಾಡುವಂತಹದ್ದು. ಸೊ ನಾವು ರುದ್ರದೇವರಿಗೆ ಪಂಚಾಮೃತ ಸ್ನಾನ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಫಲ ಇಷ್ಟನ್ನು ಅಭಿಷೇಕ ಮಾಡೋದರಿಂದ 1,00,000 ಪಾಪಗಳನ್ನು ಪರಿಹಾರ ಮಾಡ್ತಾರೆ ರುದ್ರದೇವರು. ಅದಕ್ಕೆ ಆ ಪಂಚಾಮೃತ ಮಾಡುವ ಉದ್ದೇಶವೇ ರುದ್ರದೇವರಿಗೆ ವಿಶೇಷ ಫಲ. ಯಾರು ಪಂಚಾಮೃತ ಸ್ನಾನವನ್ನು ಮಾಡ್ತಾರೋ ಅವರ 1,00,000 ದೋಷಗಳು ಸಹ ಪರಿಹಾರವಾಗ್ತದೆ. ಮತ್ತು ರುದ್ರದೇವರ ಲಿಂಗಕ್ಕೆ ತ್ರಿದಳ ಬಿಲ್ವ ಪತ್ರೆಗಳನ್ನು ಅಷ್ಟೋತ್ತರದ ರೀತಿಯಲ್ಲಿ ಅರ್ಚನೆ ಮಾಡುವಂತಹದ್ದು. 108 ಅಷ್ಟೋತ್ತರವನ್ನು ಮಾಡಿ ಬಿಲ್ವ ಪತ್ರೆಗಳಿಂದ ಶಿವನನ್ನು ಅರ್ಚನೆ ಮಾಡುವುದರಿಂದ ಬಹಳ ಒಳ್ಳೆಯ ಫಲ. ಶ್ರದ್ಧೆಯನ್ನು ಮಾಡಬೇಕು, ಮಾಡಿದ್ರೆ ಬಹಳ ಫಲ ಬರುತ್ತೆ. ಹಾಗೂ ರಾತ್ರಿಯೆಲ್ಲ ಜಾಗರಣೆಯನ್ನು ಮಾಡಿ ರುದ್ರದೇವರ ಬಗ್ಗೆ ಸ್ತೋತ್ರವನ್ನು ಮಾಡುವಂತಹದ್ದು ಮತ್ತು ಸಂಗೀತವನ್ನು ಮಾಡುವಂಥದ್ದು, ನಾಟ್ಯವನ್ನು ಮಾಡುವಂತಹದ್ದು ಇವೆಲ್ಲವನ್ನು ಸಮರ್ಪಣೆ ಮಾಡಬೇಕು ರುದ್ರದೇವರಿಗೆ. ಮಾಡಿದರೆ ಬಹಳ ಒಳ್ಳೆಯ ಫಲವನ್ನು ರುದ್ರದೇವರು ಕೊಡ್ತಾರೆ. ಮತ್ತು 4 ಜಾವಗಳ ಪೂಜೆಯನ್ನು ಸಹ ಮಾಡಬೇಕಾಗ್ತದೆ ಅವತ್ತು. ಮಾಡೋದ್ರಿಂದ ಒಳ್ಳೆಯ ಪುಣ್ಯ ಫಲ. ಈ ರುದ್ರದೇವರನ್ನು ನಾವು ಪೂಜೆ ಮಾಡೋದ್ರಿಂದ ನಮಗೆ ಏನೇನು ಫಲ ಪ್ರಾಪ್ತವಾಗ್ತದೆ? ವಿಶೇಷವಾಗಿ ಗೋಹತ್ಯೆ ಮಾಡಿದ ಪಾಪಗಳೆಲ್ಲ ಪರಿಹಾರವಾಗ್ತದೆ. ಹಾಗೂ ಭ್ರೂಣ ಹತ್ಯೆ ಮಾಡುವಂತಹದ್ದು ಪಾಪಗಳ ಪರಿಹಾರ. ಗುರುಗೆ ದ್ರೋಹ ಮಾಡುವಂತಹ ದ್ರೋಹಗಳೆಲ್ಲ ಪರಿಹಾರವಾಗ್ತದೆ. ಮತ್ತು ಸ್ತ್ರೀಯರಿಗೆ ಮಾಡಿದ ಮೋಸಗಳು, ವಂಚನೆಗಳು, ಸ್ತ್ರೀ ಶಾಪಗಳು ಇವೆಲ್ಲವೂ ಪರಿಹಾರವಾಗ್ತದೆ. ಮತ್ತು ಬಾಲಕ ಮಕ್ಕಳನ್ನು ಕೊಂದುವಂತಹದ್ದು, ಮಕ್ಕಳಿಗೆ ಮೋಸ ಮಾಡುವಂತಹದ್ದು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗ್ತದೆ. ಆಮೇಲೆ ಸುರಾಪಹ, ಯಾರು ಸುರಪಾನ ಮಾಡುವಂತಹ ದೋಷಗಳೇನು ಮಾಡಿರ್ತಾರೆ ಅಂತಹ ಸುರಪಾನ ದೋಷಗಳೆಲ್ಲ ಪರಿಹಾರವಾಗ್ತದೆ. ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ. ಶಿವಲೋಕವು ಪ್ರಾಪ್ತವಾಗ್ತದೆ. ಯಾರು ಶಿವರಾತ್ರಿ ದಿನ ಶಿವನ 12 ನಾಮಗಳನ್ನು ಶ್ರೇಷ್ಠವಾಗಿ ಉಚ್ಚಾರಣೆ ಮಾಡ್ತಾರೋ ಅಂಥವರಿಗೆ ವಿಶೇಷವಾದ ಫಲವನ್ನು ಹೇಳಿದ್ದಾರೆ. ಹಾಗೂ ಸ್ವಯಂ ವ್ಯಕ್ತವಾದ ಲಿಂಗಗಳು ಅಂತ. ಈ ಲಿಂಗಗಳು ಭಗವಂತನ ಅನುಗ್ರಹದಿಂದ ಸ್ವಯಂ ವ್ಯಕ್ತವಾಗಿದೆ. ಎಲ್ಲೆಲ್ಲಾಗಿದೆ? ಸೌರಾಷ್ಟ್ರದಲ್ಲಿ ಸೋಮನಾಥೇಶ್ವರ ಲಿಂಗ, ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಲಿಂಗ, ಉಜ್ಜಯಿನಿಯಲ್ಲಿ ಮಹಾಕಾಲೇಶ್ವರ ಲಿಂಗ, ಓಂಕಾರದಲ್ಲಿ ಅಮರೇಶ್ವರ ಲಿಂಗ, ಪರಳಿಯಲ್ಲಿ ವೈದ್ಯನಾಥೇಶ್ವರ ಲಿಂಗ, ದಾರುಕಾವನೆಯಲ್ಲಿ ನಾಗೇಶ್ವರ ಲಿಂಗ, ಸೇತುಬಂದಲ್ಲಿ ರಾಮೇಶ್ವರ ಲಿಂಗ, ಡಾಕಿನಿಯಲ್ಲಿ ಭೀಮಶಂಕರ ಲಿಂಗ, ಹಿಮಾಲಯದಲ್ಲಿ ಕೇದಾರೇಶ್ವರ ಲಿಂಗ, ಶಿವಾಲಯದಲ್ಲಿ ಕೃಷ್ಣೇಶ್ವರ ಲಿಂಗ, ವಾರಣಾಸಿಯಲ್ಲಿ ವಿಶ್ವನಾಥ ಲಿಂಗ, ಗೌತಮಿ ತಟದಲ್ಲಿ ತ್ರಯಂಬಕೇಶ್ವರ ಲಿಂಗ. ಈ 12 ಲಿಂಗಗಳು ಸಹ ವಿಶಿಷ್ಟವಾದ ಫಲವನ್ನು ಕೊಡ್ತಕ್ಕಂತಹದ್ದು. ಇದನ್ನು ಯಾರೂ ಪ್ರತಿಷ್ಠೆಯನ್ನು ಮಾಡಿರುವಂತಹ ಲಿಂಗಗಳಲ್ಲ. ಸಾಕ್ಷಾತ್ ರುದ್ರದೇವರು ಮನಸ್ಪೂರ್ವಕವಾಗಿ ನಿಂತಹ ಸ್ಥಳ. ಅದಕ್ಕೆ ಇದು ಉದ್ಭವ ಲಿಂಗ ಅಂತ ಹೆಸರು ಇದಕ್ಕೆ. ಈ ಲಿಂಗಗಳನ್ನು ಯಾರು
ಪ್ರತಿನಿತ್ಯ ಸ್ಮರಣೆ ಮಾಡ್ತಾರೋ ಅಂಥವರಿಗೆ ಸರ್ವ ಕಷ್ಟಗಳ ನಿವಾರಣೆ ಆಗ್ತದೆ. ಒಳ್ಳೆ ಮನಸ್ಸು ಪ್ರಾಪ್ತ ಮನೋಕಾರಕ ರುದ್ರದೇವರು. ಮನಸ್ಸು ಚೆನ್ನಾಗಿರಬೇಕಾದ್ರೆ, ಮಾತು ಚೆನ್ನಾಗಿರಬೇಕಾದ್ರೆ ಮಹಾರುದ್ರದೇವರ ಅನುಗ್ರಹ ಬಹಳ ವಿಶೇಷ. ಅದಕ್ಕೆ ಕೈಲಾಸವಾಸ ಗೌರೀಶ ಈಶ ತೈಲದಾರಿಯಂತೆ ಕೂಡ ಮನಸ್ಸು ಹರಿಯಲ್ಲಿ ಅಂತ. ರುದ್ರದೇವನ ಪೂಜೆ ಮಾಡಿದ್ರೆ ಏನಾಗ್ತದೆ ನಮಗೆ ಅಂದರೆ ಮುಖ್ಯವಾಗಿ ಮೋಕ್ಷಕ್ಕೆ ಸಾಧನ ಮಾಡಿಕೊಡ್ತಾರೆ. ಹಾಗಾಗಿ ಶಿವರಾತ್ರಿ ದಿನ ಪ್ರತಿಯೊಬ್ಬರೂ ಸಹ ಈ ಶಿವನ ನಾಮಗಳನ್ನು ಸ್ಮರಣೆ ಮಾಡ್ತಾ, ಶಿವ ಜಪವನ್ನು ಮಾಡುತ್ತಾ ಯಾರು ಶಿವರಾತ್ರಿನ ಆಚರಣೆ ಮಾಡ್ತಾರೋ ಅಂಥವರಿಗೆ ಶಿವಲೋಕ ಸಿಗ್ತದೆ ಮತ್ತು ಒಳ್ಳೆಯ ಜ್ಞಾನ ಪ್ರಾಪ್ತಿ ಆಗ್ತದೆ, ಸರ್ವ ಕಷ್ಟಗಳು ಪರಿಹಾರವಾಗ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಶಿವರಾತ್ರಿನ ಆಚರಣೆ ಮಾಡುವುದು ಭಗವಂತನ ಅನುಗ್ರಹ ಆಗ್ತದೆ ನಿಮಗೆಲ್ಲರಿಗೂ. ಹಾಗಾಗಿ ಶಿವರಾತ್ರಿನ ಪ್ರತಿಯೊಬ್ಬರು ಆಚರಣೆ ಮಾಡಿ. ನಮಸ್ಕಾರಗಳು.